ನಮಸ್ಕಾರ. ಇವತ್ತು ನಾವು ಪಾಂಡಿಚೆರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಪಾಂಡಿಚೆರಿ ಡಿಸ್ಟ್ರಿಕ್ಟ್ ಬರೋದು ಸೌತ್ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾದಲ್ಲಿ, ಅಂದ್ರೆ ತಮಿಳುನಾಡು ಈಸ್ಟ್ಗೆ ಬರುತ್ತೆ. ಇದು ಬೇ ಆಫ್ ಬೆಂಗಾಲ್ ಇಂದ ಸಹ ಸರೌಂಡ್ ಆಗಿದೆ. ಇನ್ನೇನು ಪಾಂಡಿಚೆರಿಗೆ ನಾವು ಹೊರಡ್ತಾ ಇದ್ದೀವಿ. ತುಂಬಾ ಬೆಳಗ್ಗೆನೆ ನಾವು ಹೊರಟ್ಬಿಟ್ಟಿದ್ದೀವಿ. 5 ಗಂಟೆಗೆ ಹೊರಡ್ತಾ ಇದ್ದೀವಿ. ಬೇಗ ಹೊರಟಷ್ಟು ನಮಗೆ ಟ್ರಾಫಿಕ್ ಅಷ್ಟು ಇರೋದು. ಬೆಂಗಳೂರಿಂದ ಪಾಂಡಿಚೆರಿಗೆ ಒಂದು 320 ಕಿಲೋಮೀಟರ್ಸ್ ಆಗುತ್ತೆ ಮತ್ತು ತಮಿಳುನಾಡಿಂದ ಪಾಂಡಿಚೆರಿಗೆ 187 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಚೆನ್ನೈನಿಂದ 167 ಕಿಲೋಮೀಟರ್ಸ್ ಅಷ್ಟೇ. ಟ್ರಾನ್ಸ್ಪೋರ್ಟೇಷನ್ ನೋಡೋದಾದ್ರೆ ಬಸ್ ಫೆಸಿಲಿಟೀಸ್ ಅಂತೂ ಖಂಡಿತವಾಗಿ ಅವೈಲೇಬಲ್ ಇರುತ್ತೆ. ಪಾಂಡಿಚೆರಿಯಲ್ಲಿ ಜಿಂಪರ್ ಹಾಸ್ಪಿಟಲ್ ಅಂತ ಇರುತ್ತೆ, ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಪಾಂಡಿಚೆರಿಗೆ ಕೇವಲ 2 ಕಿಲೋಮೀಟರ್ಸ್. ಮತ್ತು ಟ್ರೈನ್ ಫೆಸಿಲಿಟೀಸ್ ಅಂದ್ರೆ ನೀವು ಪಾಂಡಿಚೆರಿ ರೈಲ್ವೆ ಸ್ಟೇಷನ್ಗೆ ಬುಕ್ ಮಾಡ್ಕೋಬಹುದು. ಈ ರೈಲ್ವೆ ಸ್ಟೇಷನ್ ಇಂದ ಸೆಂಟ್ ಬೆಸಿಲಿಕಾ ಚರ್ಚು ಎದುರುಗಡೆನೆ ನಿಮ್ಗೆ ಕಾಣುತ್ತೆ. ಹಾಗೆ ಏರ್ಪೋರ್ಟ್ ಸಹ ಇದೆ. ಪಾಂಡಿಚೆರಿ ಏರ್ಪೋರ್ಟ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೋಬಹುದು. ಇಲ್ಲಿಂದ ಕೇವಲ 7 ಕಿಲೋಮೀಟರ್ಸ್ಗೆ ನಿಮ್ಗೆ ಪಾಂಡಿಚೆರಿ ಸಿಗುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್ ಪಾಂಡಿಚೆರಿ ಅಂದ್ರೆ ಅದು ಅಕ್ಟೋಬರ್ ಟು ಮಾರ್ಚ್ ಟೈಮ್ ಅಲ್ಲಿ ಆಗಿರುತ್ತೆ. ಯಾಕಂದ್ರೆ ಅವಾಗ ಸ್ವಲ್ಪ ಬಿಸಿಲು ಸಹ ನಾವು ತಡ್ಕೊಳ್ಳೋ ಹಾಗೆ ಇರುತ್ತೆ. ನೋಡ್ತಿರ್ಬೋದು ನೀವು, ಇದೇ ಆರ್ಚ್ ಪಾಂಡಿಚೆರಿ ಎಂಟ್ರೆನ್ಸ್ಗೆ. ಈಗಾಗಲೇ ನಾವು ಪಾಂಡಿಚೆರಿಗೆ ರೀಚ್ ಆಗಿದ್ದೀವಿ. ಪಾಂಡಿಚೆರಿಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಎಲ್ಲಿ ನೋಡಿದ್ರು ನಿಮ್ಗೆ 2 ವೀಲರ್ಸೇ ಕಾಣಿಸ್ತಾ ಇರುತ್ತೆ. ಕಾರ್ಗಳನ್ನ ನಿಲ್ಸೋಕಂತೂ ಸ್ಪೇಸೇ ಇರೋದಿಲ್ಲ ರೋಡ್ಗಳಲ್ಲಿ. ನಾವು ಅದನ್ನ ಎಲ್ಲಾದ್ರೂ ಪಾರ್ಕಿಂಗ್ ಲಾಟ್ಗಳೆಲ್ಲ ನಿಲ್ಲಿಸ್ಬೇಕಾಗತ್ತೆ. ನಾವಂತೂ ತುಂಬಾನೇ ಹುಡುಕಿ ಇದು ಒಂದು ಪಾರ್ಕಿಂಗ್ ಸ್ಪೇಸ್ ನಮಗ್ ಸಿಕ್ತು. ಈ ಪಾರ್ಕಿಂಗ್ ಸ್ಪೇಸ್ ನಮ್ಮ ರೂಮ್ ಪಕ್ಕದಲ್ಲೇ ಇತ್ತು. ಆದಷ್ಟು ನೀವು ನಿಮ್ಮ ರೂಮ್ಗೆ ಹತ್ರ ಇರುವಂತಹ ಪಾರ್ಕಿಂಗ್ ಸ್ಪೇಸ್ ಅನ್ನೇ ಹುಡ್ಕೊಳ್ಳೋದು ಒಳ್ಳೇದು. ನಮಗೆ ರೂಮ್ ಅಷ್ಟೊಂದೇನು ಲಕ್ಸುರಿ ಬೇಕಾಗಿರ್ಲಿಲ್ಲ, ಯಾಕಂದ್ರೆ ನಾವು ರೂಮಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಹೋಗಿರ್ಲಿಲ್ಲ. ನಾವು ಆಕ್ಚುಲ್ ಆಗಿ ಟ್ರಾವೆಲ್ ಮಾಡ್ಲಿಕ್ಕೆ ಹೋಗಿದ್ದಿತ್ತು, ಅಂದ್ರೆ ಪ್ಲೇಸಸ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ. ಬಟ್ ರಾತ್ರಿ ಹೊತ್ತಂತೂ ಸಿಕ್ಕಾಪಟ್ಟೆ ಸೊಳ್ಳೆಗಳಿರ್ತವೆ, ಹಾಗೆ ತುಂಬಾ ಶಕೆ ಇರುತ್ತೆ. ನೀವು ಮಸ್ಕಿಟೋ ರಿಪೆಲೆಂಟ್ಸ್ ಅನ್ನ ತಗೊಂಡು ಹೋಗೋದು ಒಳ್ಳೇದು. ಹಾಗೆ ಆದಷ್ಟು ಕಾಟನ್ ಬಟ್ಟೆಗಳನ್ನ ಧರಿಸೋದು ಉತ್ತಮ. ನಾವು ಮಧ್ಯಾಹ್ನ ಒಂದು 12:30ಗೆ ರೀಚ್ ಆಗ್ಬಿಟ್ಟು ನಂತರ ನಮ್ಮ ಊಟನ ಮಾಡ್ಕೊಂಡ್ವಿ. ಮತ್ತು ಹೋಟೆಲಲ್ಲಿ ಏನೋ ನಮಗೆ ಊಟ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಸ್ಟಿಲ್ ನಾವು ಅದನ್ನೇ ತಿನ್ಬೇಕಾಯ್ತು. ಮತ್ತು ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಪಾಂಡಿಚೆರಿ ಸ್ಟ್ರೀಟ್ಗೆ ಹತ್ತಿರವಾಗಿರುವ ಪ್ರಾಮ್ನೇಡ್ ಬೀಚ್ ಅನ್ನ. ಈ ಬೀಚ್ ಅನ್ನ ಗಾಂಧಿ ಬೀಚ್ ಅಥವಾ ರಾಕ್ ಬೀಚ್ ಅಂತ ಸಹ ಕರೀತಾರೆ. ಹಾಗೆ ಈ ಬೀಚ್ ಹತ್ರನೇ ನೀವು ಗಾಂಧೀಜಿ ಅವರ ಸ್ಟ್ಯಾಚ್ಯೂ ಅನ್ನ ಸಹ ಕಾಣಬಹುದು. ಇಷ್ಟೊಂದು ಕಲ್ಲುಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ, ಇದನ್ನೆಲ್ಲ ಪಾಂಡಿಚೆರಿ ಗೌರ್ಮೆಂಟು 20 ವರ್ಷಗಳ ಹಿಂದೆನೆ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಸಿದ್ದಾರೆ. ಅಂದ್ರೆ ಅದನ್ನ ಸ್ಟ್ರಾಂಗ್ ಆಗಿ ಒಂದಕ್ಕೊಂದು ಜೋಡಿಸ್ಬಿಟ್ಟು ಇಟ್ಟಿದ್ದಾರೆ, ಯಾವತ್ತೂ ಅದು ಕದಲ್ಬಾರ್ದು ಅಂತ. ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸವೆತ ಉಂಟಾಗಬಾರ್ದು ಅಂತ. ಅಂದ್ರೆ ಇಲ್ಲಿಂದ ಪಾಂಡಿಚೆರಿಗೆ ನೀರೆಲ್ಲ ಬಂದು ಕವರ್ ಅಪ್ ಆಗ್ಬಿಡ್ಬಾರ್ದು ಅಂತ. ಹಾಗೆ ಇಲ್ಲಿಗೆ ಬಂದಾಗ ನೀವು ಹ್ಯಾಟ್ಸು, ಸನ್ ಗ್ಲಾಸಸ್ ಹಾಗೆ ಸನ್ಸ್ಕ್ರೀನ್ಸ್ ಅನ್ನ ತರೋದಕ್ಕೆ ಮರಿಬೇಡಿ, ಯಾಕಂದ್ರೆ ತುಂಬಾನೇ ಹಾರ್ಶ್ ಬಿಸಿಲಿರುತ್ತೆ ಇಲ್ಲಿ. ಹಾಗೆ ಈ ಬಿಸಿಲಿಂದ ಸನ್ ಬರ್ನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ. ಆ ತರ ಸನ್ ಬರ್ನ್ಸ್ ಆಗ್ಬಿಟ್ಟಾಗ ನಮ್ಗೆ ಟ್ರಾವೆಲ್ ಮಾಡ್ಲಿಕ್ಕೂ ಇಷ್ಟ ಆಗೋದಿಲ್ಲ, ತುಂಬಾನೇ ಹಿಂಸೆ ಆಗ್ತಾ ಇರತ್ತೆ. ಸೊ ನೀವು ಸನ್ಸ್ಕ್ರೀನ್ಸ್ ಅನ್ನ ಕ್ಯಾರಿ ಮಾಡಿ. ಈ ಪ್ರಾಮ್ನೇಡ್ ಬೀಚ್ ಅಲ್ಲಿ ನೀವು ನಡೀತಾ ಇದ್ದ ಹಾಗೇನೆ ಇಲ್ಲೇನೆ ನಿಮ್ಗೆ ಲೀವ್ ಕೆಫೆ ಸಿಗತ್ತೆ. ಇಲ್ಲಿ ಫುಡ್ ಪ್ರೈಸಸ್ ಮಾಡರೇಟ್ ಆಗಿರತ್ತೆ. ಇಲ್ಲಿ ನೀವು ಈವ್ನಿಂಗ್ ಸ್ನಾಕ್ಸ್ ಅನ್ನ ಟ್ರೈ ಮಾಡಬಹುದು. ಪಾಂಡಿಚೆರಿನಂತೂ ಪಲ್ಲವಾಸ್, ಚೋಳಾಸ್, ಪಾಂಡ್ಯಾಸ್ ಹಾಗೆ ವಿಜಯನಗರ ಸಾಮ್ರಾಜ್ಯದವರು ಹಾಗೆ ಸುಲ್ತಾನ್ಸ್ ಆಫ್ ಬಿಜಾಪುರ್ ಇವರೆಲ್ಲಾನು ರೂಲ್ ಮಾಡಿದಾರಂತೆ. ಹಾಗೆ ನಂತರ ಪೋರ್ಚುಗೀಸ್, ಡ್ಯಾನಿಶ್, ಫ್ರೆಂಚ್ ಇವರೆಲ್ಲ ಸಹ ರೂಲ್ ಮಾಡಿದ್ದಾರೆ. ಪೋರ್ಚುಗೀಸ್ ಅವರಂತೂ ಈ ಪಾಂಡಿಚೆರಿನ ಒಂದು ಟ್ರೇಡಿಂಗ್ ಸೆಂಟರ್ ಆಗೇನೆ ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನೀವು ನೋಡ್ತಾ ಇರ್ಬೋದು, ಸ್ಟ್ರೀಟ್ಗೆ ಹತ್ರನೇ ಬೀಚ್ ಸಹ ಇದೆ. ಹಾಗೆ ಈ ಪಾಂಡಿಚೆರಿಯನ್ನ ತುಂಬಾನೇ ಮೊದಲು ಪುಡುಚೆರಿ ಅಂತ ಕರೀತಿದ್ರು. ಪುಟು ಅಂದ್ರೆ ಹೊಸದು ಅಂತ, ಹಾಗೆ ಚೆರಿ ಅಂದ್ರೆ ವಿಲೇಜ್ ಅಂತ, ಅಂದ್ರೆ ಒಂದು ಹಳ್ಳಿ ಅಂತ. ಆ ಹೆಸರನ್ನೇ ಈ ಫ್ರೆಂಚ್ ಅವ್ರು ಕದ್ಬಿಟ್ಟು ಪಾಂಡಿಚೆರಿ ಅಂತ ಚೇಂಜ್ ಮಾಡಿದ್ರು. ಬಟ್ ಆ ಹೆಸರನ್ನ 2006 ಅಲ್ಲಿ ಪಾಂಡಿಚೆರಿ ಗವರ್ಮೆಂಟು ಪುದುಚೆರಿ ಅಂತ ಚೇಂಜ್ ಮಾಡಿದ್ರು. ಈ ಫ್ರೆಂಚ್ ಅವರಂತೂ ಪಾಂಡಿಚೆರಿಯನ್ನ 1963 ನಲ್ಲೇ ಬಿಟ್ಟು ಹೋದ್ರು. ಆದ್ರೂ ಸಹ ಪುದುಚೆರಿಯಲ್ಲಿ ಇವತ್ತಿಗೂ ಸಹ 5500 ಫ್ರೆಂಚ್ ಜನರು ಇದ್ದಾರೆ ಅಂತ ಹೇಳಲಾಗುತ್ತೆ.
ಹಾಗೆ ನಾವು ಈ ಪ್ರಾಮ್ನೇಡ್ ಬೀಚ್ ಅಲ್ಲೇ ಸ್ವಲ್ಪ ಹೊತ್ತು ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ. ಇದಾದ್ಮೇಲೆ ನಾವು ಸಂಜೆ ಟೈಮ್ ಅಲ್ಲೇನೆ ವರದರಾಜ ಪೆರುಮಲ್ ದೇವಸ್ಥಾನನ ವಿಸಿಟ್ ಮಾಡಿದ್ವಿ. ಈ ದೇವಸ್ಥಾನ ಪಾಂಡಿಚೇರಿಯ ಹೆರಿಟೇಜ್ ಟೌನ್ ಅಲ್ಲಿ ಇರೋದು. ಹಾಗೆ ಈ ದೇವಸ್ಥಾನದಲ್ಲಿ ನೀವು ವಿಷ್ಣು, ಶ್ರೀದೇವಿ, ಭೂದೇವಿಯ ದರ್ಶನವನ್ನ ಸಹ ಪಡೆಯಬಹುದು. ಈ ದೇವಸ್ಥಾನ ಅಂತೂ ತುಂಬಾನೇ ಹಳೆಯದು. ಹಾಗೆ ಇದು ಚೋಳರು ಮತ್ತು ಪಾಂಡ್ಯರ ಕಾಲದಲ್ಲಿ ಕಟ್ಟಲಾಗಿತ್ತು ಅಂತ ಹೇಳಲಾಗತ್ತೆ. ಈ ದೇವಸ್ಥಾನನ ನಾವು ಒಂದು ದ್ರಾವಿಡಿಯನ್ ಸ್ಟೈಲ್ ಅಲ್ಲಿ ಕಾಣಬಹುದು. ಈ ದೇವಸ್ಥಾನದಲ್ಲಿ ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರತ್ತೆ. ಸಂಜೆ ಟೈಮ್ ಅಲ್ಲಿ ಈ ದೇವಸ್ಥಾನನ ನೀವು ವಿಸಿಟ್ ಮಾಡಬಹುದು. ಹಾಗೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರತ್ತೆ, ನಿಮಗೆ ನೋಡ್ಲಿಕ್ಕೆ ಚಂದ ಅನ್ಸತ್ತೆ. ಈ ಟೆಂಪಲ್ 9 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತೆ ಈ ದೇವಸ್ಥಾನನ ನಾವು ನೋಡಾದ್ಮೇಲೆ ಸಂಜೆ ಆಗಿತ್ತು. ಸೊ ಅಲ್ಲೇ ಟೀ ಅಂಗಡಿ ಇತ್ತು. ಸೊ ನಾವು ಟೀನ ಕುಡ್ಕೊಂಡ್ವಿ. ಅದಾದ್ಮೇಲೆ ನಾವು ಶ್ರೀ ಅರಬಿಂದೋ ಆಶ್ರಮನ ವಿಸಿಟ್ ಮಾಡ್ಲಿಕ್ಕೆ ಹೋದ್ವಿ. ಈ ಆಶ್ರಮನ ಒಂದು ಸ್ಪಿರಿಚುವಲ್ ವರ್ಲ್ಡ್ ಅಂತಾನೆ ಹೇಳ್ಬಹುದು. ಹಾಗೆ ಇಲ್ಲಿ ಮೆಡಿಟೇಷನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಸಹ ಹೇಳ್ಬಹುದು. ಮತ್ತು ಇಲ್ಲಿ ಒಳಗಡೆ ಹೋಗುವಾಗ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಿಸ್ಬಿಡ್ತಾರೆ. ಹಾಗೆ ನಾವು ಕ್ಯಾಮ್ರಾಗಳನ್ನಂತೂ ಒಳಗಡೆ ತಗೊಂಡು ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಅವರು ತುಂಬಾನೇ ಸೆಕ್ಯೂರಿಟಿ ಇರುತ್ತೆ. ಹಾಗೆ ಒಳಗಡೆ ಹೋಗ್ಲಿಕ್ಕೆ ಚಾರ್ಜಸ್ ಏನು ಇರೋದಿಲ್ಲ. ಹಾಗೆ ಈ ಆಶ್ರಮದ ಒಳಗಡೆ ತುಂಬಾನೇ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಚೂರು ಶಬ್ದ ಮಾಡೋ ಹಾಗಿಲ್ಲ. ಹಾಗೆ ಇಲ್ಲಿ ಎಷ್ಟೋ ಜನರು ಮೆಡಿಟೇಷನ್ ಮಾಡ್ತಿರ್ತಾರೆ, ಹಾಗೆ ಜಪ ತಪಗಳನ್ನ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಹೋಗ್ಬಿಟ್ಟು ಒಂದು ಪೀಸ್ ಮೈಂಡ್ ಅನ್ನ ಕಂಡ್ಕೋಬಹುದು. ಶ್ರೀ ಅರಬಿಂದೋ ಬಗ್ಗೆ ಹೇಳೋದಾದ್ರೆ, ಇವರು ಮೊದಲನೇದಾಗಿ ಅವರ ಕರಿಯರ್ ಅನ್ನ ಪಾಲಿಟಿಕ್ಸ್ ಮೂಲಕ ಶುರು ಮಾಡಿದ್ದಂತೆ. ಹಾಗೆ ಮಾಡಿದ್ದಾದ್ಮೇಲೆ ಅವರು ರಿಟೈರ್ಡ್ ಕೂಡ ಆಗ್ತಾರೆ. ಇದಾದ ನಂತರ ನವೆಂಬರ್ 24, 1926 ಶ್ರೀ ಅರಬಿಂದೋ ಅವರಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆಗತ್ತಂತೆ. ಅಂದ್ರೆ ಇದನ್ನ ಮೇಜರ್ ಸ್ಪಿರಿಚುವಲ್ ರಿಯಲೈಸೇಷನ್ ಅಂತ ಕರೆಯಲಾಗತ್ತೆ. ಈ ಆಶ್ರಮದ ಮುಖ್ಯ ಉದ್ದೇಶ ಏನು ಅಂದ್ರೆ ಮಾನವನ ವಿಕಾಸದ್ದು. ಅಂದ್ರೆ ಇವರು ಹ್ಯೂಮನ್ ಎವಲ್ಯೂಷನ್ಸ್ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಾ ಇರ್ತಾರೆ. ಹಾಗೆ ಈ ಆಶ್ರಮ ಜಾಸ್ತಿ ಆಧ್ಯಾತ್ಮದ ಕಡೆ ನಮಗೆ ಒಲವನ್ನ ತೋರಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಏನೇ ಆದ್ರೂ ನಮ್ಮ ಜೀವನದಲ್ಲಿ ಆಧ್ಯಾತ್ಮ ಮತ್ತು ಶಾಂತಿಯನ್ನ ಕಾಪಾಡ್ಕೊಳ್ಬೇಕು ಮತ್ತು ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದೇ ಈ ಒಂದು ಆಶ್ರಮದ ಉದ್ದೇಶವಾಗಿತ್ತಂತೆ. ಹಾಗೆ ಶ್ರೀ ಅರಬಿಂದೋ ಅವರು ಈ ಆಶ್ರಮನ ಸ್ಟಾರ್ಟ್ ಮಾಡಿದಾಗ ಮಿರಾ ಅಲ್ಫಜೋ ಅವರ ಸಹಾಯವನ್ನ ಸಹ ಪಡ್ಕೋತಾರೆ. ಅಂದ್ರೆ ಇವರನ್ನು ದ ಮದರ್ ಅಂತ ಸಹ ಕರೀತಾರೆ. ಇವರು ಒಬ್ಬ ಸ್ಪಿರಿಚುವಲ್ ಗುರು ಆಗಿದ್ರು ಮತ್ತು ಯೋಗ ಟೀಚರ್ ಸಹ ಆಗಿದ್ರು. ಶ್ರೀ ಅರಬಿಂದೋ ಆಶ್ರಮನ ದ ಮದರ್ ಅಂದ್ರೆ ಮಿರಾ ಅಲ್ಫಜಾ ಅವರೇನೆ ಕಂಡು ಹಿಡಿದಿದ್ದು, ಅಂದ್ರೆ ಫೌಂಡ್ ಮಾಡಿದ್ದು ಅಂತ ಹೇಳಲಾಗುತ್ತೆ. ಮತ್ತು ಆರೋವಿಲ್ ಟೌನ್ ಅನ್ನು ಸಹ ಇವರೇ ಸ್ಥಾಪಿಸಿದ್ದು ಅಂತ ಹೇಳಲಾಗುತ್ತೆ. ಫೈನಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಈ ಆಶ್ರಮದ ಮುಖ್ಯ ಉದ್ದೇಶ ಒಂದು ಇಂಟರ್ನಲ್ ಯೋಗದ ಬಗ್ಗೆ ಇರುತ್ತೆ. ಎಲ್ರೂ ತಮ್ಮ ತಮ್ಮ ಇಂಟರ್ನಲ್ ಪೀಸ್ ಅನ್ನ ಜಾಗೃತಗೊಳಿಸ್ಕೋಬೇಕು ಅನ್ನೋದೇ ಈ ಒಂದು ಆಶ್ರಮದ ಮುಖ್ಯ ಉದ್ದೇಶ ಆಗಿತ್ತು. ಹಾಗೆ ಅದಕ್ಕಾಗಿನೇ ಈ ಆಶ್ರಮನ ಸ್ಥಾಪಿಸಲಾಗಿತ್ತು ಅಂತ ಹೇಳಲಾಗತ್ತೆ. ಹಾಗೆ ಶ್ರೀ ಅರಬಿಂದೋ ಆಶ್ರಮದಲ್ಲಿ ನೀವು ಶ್ರೀ ಅರಬಿಂದೋ ಅವರ ಸ್ಮಾರಕವನ್ನ ಸಹ ಕಾಣಬಹುದು. ಇವ್ರದೇ ಮತ್ತೊಂದು ಸೆಂಟರ್ ಆದ ಔರೋವಿಲ್ ಮೈತ್ರಿ ಮಂದಿರನ್ನ ಸಹ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಅದನ್ನ ಸಹ ನಾನು ನಿಮ್ಗೆ ಪಾಂಡಿಚೇರಿಯ ಪಾರ್ಟ್ 2 ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಹೋಗೋ ದಾರಿಲಿ ನೀವು ಹೋಟೆಲ್ಸ್ ಕೇಳೋದಾದ್ರೆ ಕೃಷ್ಣಗಿರಿಲಿ ನಿಮ್ಗೆ ಸರವಣ ಭವನ್ ಅಂತ ಸಿಗುತ್ತೆ. ಇದು ವೆಜಿಟೇರಿಯನ್ ಹೋಟೆಲ್. ಮತ್ತೆ ಹೊಸೂರಲ್ಲಿ ತಂದೂರಿ ವಾಲಾ ಅಂತ ಹೋಟೆಲ್ ಸಿಗುತ್ತೆ. ಹಾಗೆ ಜಿಯಾ ಮಂತ್ರ ಗ್ಲೋಬಲ್ ವಿಲೇಜ್ ಅಂತ ಒಂದು ಫಾರ್ಮ್ ಹೌಸ್ ಕೂಡ ನಿಮ್ಗೆ ಸಿಗುತ್ತೆ. ಅಲ್ಲೂ ಸಹ ನೀವು ವೆಜ್ ಕ್ವಿಸಿನ್ಸ್ ಟ್ರೈ ಮಾಡಬಹುದು. ಹಾಗೆ ತಿರುವಣ್ಣಾಮಲೈಯಲ್ಲಿ ಆರಾ ಉಷಾ ರೆಸ್ಟೋರೆಂಟ್ ಅಂತ ಸಿಗುತ್ತೆ. ನಾವು ಕ್ರಿಸ್ಮಸ್ ಆದ ಮಾರನೇ ದಿನಾನೇ ಪಾಂಡಿಚೇರಿಗೆ ಹೋಗಿದ್ದು. ಸೊ ಅಲ್ಲಿ ಇನ್ನೂ ಆ ಕ್ರಿಸ್ಮಸ್ ವೈಬ್ಸ್ ಹಾಗೆ ಇತ್ತು. ಈ ಆಶ್ರಮದ ಹತ್ರನೇ ಸಣ್ಣದಾಗಿ ಜಾತ್ರೆ ತರ ನಡೀತಾ ಇತ್ತು. ಅಂದ್ರೆ ಬಟ್ಟೆಗಳನ್ನ ಮಾರ್ತಾ ಇದ್ರು, ಮತ್ತೆ ಹಣ್ಣಿನ ಮಡಕೆಗಳಿದ್ವು, ಹಾಗೆ ಮಕ್ಳಿಗೆ ಆಟ ಆಡಕ್ಕೆ ಆಟಿಕೆಗಳಿದ್ವು, ಮತ್ತು ಲೈಟ್ಸ್ ಇದ್ವು.
ಹಾಗೆ ಹೋಮ್ ಡೆಕೋರ್ಗೆ ಬೇಕಾಗುವಂತಹ ಐಟಮ್ಸ್ ಎಲ್ಲ ಜಾಸ್ತಿ ಇದ್ವು. ಆದ್ರೆ ನಾವೇನೋ ಇಲ್ಲಿ ಶಾಪ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಜಸ್ಟ್ ಒಂದ್ ರೌಂಡ್ ನೋಡ್ಕೊಂಡು ಬಂದ್ವಿ ಅಷ್ಟೇ. ಇದಾದ್ಮೇಲೆ ವಾಪಸ್ ನಾವು ನಮ್ಮ ರೂಮ್ಗೆ ರೀಚ್ ಆದ್ವಿ. ನೆಕ್ಸ್ಟ್ ಡೇ ಪಾಂಡಿಚೇರಿಯಲ್ಲಿ ನಾವು ಏನೇನ್ ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಏನೇನ್ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನ ನಾನು ಪಾಂಡಿಚೇರಿಯ ಪಾರ್ಟ್ 2 ವಿಡಿಯೋನಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ.